ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ಇವತ್ತು ಹಾಸ್ಪಿಟಲಲ್ಲಿ ಏನಾಯ್ತು ಗೊತ್ತೇನೆ? ಅಕ್ಕ, ಏನೇ ಇದೆಲ್ಲ? ಇದೆಲ್ಲ ಅವರ ಆಸೆ, ಕನಸು, ನಿರೀಕ್ಷೆಗಳು. ಅಕ್ಕ, ನೀನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ? ಹೀಗೆ ಯೋಚನೆ ಮಾಡ್ತಾ ನಿದ್ದೆಗೆಟ್ರೆ ನಿನ್ನ ಆರೋಗ್ಯ ಏನಾಗಲ್ಲ ಹೇಳು? ಯೋಚನೆ ಮಾಡದೆ ಇನ್ನೇನೇ ಮಾಡಲಿ, ಬೆಳಗ್ಗೆಯಿಂದ ಮನೆಯವರೆಲ್ಲ ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ ನಿನಗೆ ಗೊತ್ತಾ? ನಾನು ಹೆಜ್ಜೆ ಇಟ್ಟರೆ ಎಲ್ಲಿ ಜಾರು ಬಿಡ್ತೀನೋ ಅನ್ನೋ ಥರ ಕಾಳಜಿ ಕೊಡ್ತಾ ಇದ್ದಾರೆ. ನನ್ನನ್ನೇ ಒಂದು ಮಗು ಥರ ನೋಡ್ಕೋತಾ ಇದ್ದಾರೆ. ನನ್ನ ಹೊಟ್ಟೆಲಿ ಬೆಳೀತಿರೋ ಮಗು ಬಗ್ಗೆ ಅವರೆಲ್ಲರೂ ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾರೆ ಗೊತ್ತಾ? ಅವ್ರ ಪ್ರೀತಿ, ಕಾಳಜಿ, ಕನಸು ಎಲ್ಲದ್ರ ಬಗ್ಗೆ ಕೇಳ್ತಿದ್ರೆ ನನಗೆ ಹುಚ್ಚಿಡ್ದಂಗೆ ಆಗ್ತಿದೆ. ಅಜ್ಜಿ ಅಂತೂ ಮಗುನ ಹಾಗೆ ಸಾಕ್ಬೇಕು, ಹೀಗೆ ಸಾಕ್ಬೇಕು ಅಂತ ಬೆಟ್ಟದಷ್ಟು ಆಸೆಗಳು ಇಟ್ಕೊಂಡಿದ್ದಾರೆ. ಶಾಂತಿ ಅಂತೂ ಖುಷಿಲೇ ಕಳೆದು ಹೋಗಿದ್ದಾಳೆ. ಅವ್ರ ಪ್ರಕಾರ ಎಲ್ಲ ಸರಿಯಾಗಿ ಹೋಗ್ತಿದೆ. ಆದರೆ ಇಲ್ಲಿ ನೋಡಿದ್ರೆ ನನ್ನ ಮನಸ್ಸು ಪೂರ್ತಿಯಾಗಿ ಹಾಳಾಗಿ ಹೋಗಿದೆ. ನಾನೇನೋ ಅನುಭವಿಸ್ತೀನಿ ಬಿಡು, ಆದರೆ ಪಾಪ ಕಣೆ ಕರ್ಣ. ಅವ್ರು ಯಾಕೆ ಇದನ್ನೆಲ್ಲ ಅನುಭವಿಸ್ಬೇಕು? ಅಕ್ಕ, ನಿಮ್ಮಿಬ್ರು ಕಷ್ಟ ಏನಂತ ನನಗೆ ಅರ್ಥ ಆಗತ್ತೆ. ಆದರೆ ಪ್ಲೀಸ್ ಕಣೆ, ನಿನಗೆ ಅಳ್ಬೇಡ. ಮೊದಲು ಅಳೋದನ್ನ ನಿಲ್ಲಿಸು. ಏನು ಗೊತ್ತಾ, ರಮೇಶ್ ಅಂಕಲ್ ಯಾವತ್ತೂ ನನ್ನ ಹತ್ರ ಹೆಚ್ಚಿಗೆ ಮಾತಾಡಿದವರೇ ಅಲ್ಲ. ಆದರೆ ಅವರಿವತ್ತು ಬಂದು ನನಗೆ ಸಿಹಿ ತಿನ್ನಿಸಿ, ನಾನು ಈ ಮಗುನ ಸುಖದ ಸುಪ್ಪತ್ತಿಗೆ ಮೇಲಿಟ್ಟು ಬೆಳೆಸ್ತೀನಿ, ಕಣ್ಣೊಂದು ಮಗುನ ಸುಖವಾಗಿ ನೋಡ್ಕೋಬೇಕು ಅಂತ ಹೇಳ್ತಿದ್ರೆ ನನಗೆ ಮೈಯೆಲ್ಲ ಸೂಜಿ ಚುಚ್ಚಿದಾಗ ಆಗ್ತಿತ್ತು. ಅವ್ರು ಏನು ಹೇಳಿದ್ರು ಗೊತ್ತಾ? ನಾನು ಕರ್ಣನ್ ಬಾಲ್ಯನ ಈ ಮಗು ಮೂಲಕ ಪಡ್ಕೋತೀನಿ ಅಂತ ಅವ್ರು ಹೇಳ್ತಾ ಇದ್ರೆ ನನಗೆ ಅಪರಾಧಿ ಭಾವನೆಯಿಂದ ಒಳಗೆ ಸತ್ತೋಗೋ ಹಾಗಾಗ್ತಿತ್ತು. ಹಾಗೆಲ್ಲ ಏನೂ ಇಲ್ಲ ಕಣೆ ಅಕ್ಕ, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ಸುಳ್ಳು ಕೊನೆನೇ ಇಲ್ಲ ಅನಿಸ್ತಿದೆ ನನಗೆ. ಅವನನ್ನು ಯಾಕಾದರೂ ಪ್ರೀತಿಸಿದ್ನು ನಾನು? ಎಲ್ಲ ನಂದೇ ತಪ್ಪು, ಎಲ್ಲ ನಂದೇ ತಪ್ಪು. ಅಕ್ಕ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಕಣೆ. ನಿನ್ನ ನಂಬಿಕೆಗೆ ದ್ರೋಹ ಮಾಡಿದ್ನಲ್ಲ ಆ ತೇಜಸ್, ಅವನು ತಪ್ಪಿದು. ಇಷ್ಟು ಒಳ್ಳೆತನ ಇರೋ ನಿನ್ನ ಬಗ್ಗೆ, ಕರ್ಣ ಸರ್ ಬಗ್ಗೆ ಅನುಮಾನ ಪಟ್ನಲ್ಲ, ಅವನ ಇದಕ್ಕೆಲ್ಲ ಹೊಣೆ. ನಿನಗೆ ಮನೆಯವ್ರ ಪ್ರೀತಿ ಹಿಂಸೆ ಆಗ್ತಿದ್ರು, ನೀನು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕಕ್ಕ. ನಿನಗೆ ಮುಂದೆ ಹುಟ್ಟೋ ಮಗುಗೋಸ್ಕರನಾದರೂ ಇದನ್ನೆಲ್ಲ ನೀನು ಸಹಿಸ್ಕೊಳ್ಳೇಬೇಕು. ನೀನು ಯಾವಾಗಲೂ ತುಂಬ ಸ್ಟ್ರಾಂಗ್ ಕಣೆ ಅಕ್ಕ. ಎಂಥದೇ ಪರಿಸ್ಥಿತಿ ಬಂದರೂ ಧೈರ್ಯವಾಗಿ ನಿಭಾಯಿಸೋಳು ನೀನು. ನೋಡು, ನೀನು ಹಾಗೇ ಇರಬೇಕು, ಯಾವುದೇ ಕಾರಣಕ್ಕೂ ಅಳಬಾರ್ದು. ಏನ್ ಗೊತ್ತಾ, ಅವತ್ತು ರಮೇಶ ಈ ಐಡಿಯಾ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಇವತ್ತು ಈ ಖುಷಿನ ನಾವು ಅನುಭವಿಸಕ್ಕೆ ಆಗ್ತಿರ್ಲಿಲ್ಲ ಕಣೋ. ಬಂಗಾರಿ, ಒಂದು ನಿಮಿಷ. ನನ್ನ ನಿತ್ಯ ಮದುವೆ ಐಡಿಯಾ ಅಪ್ಪ ಕೊಟ್ಟಿದ್ದ? ಹಾ ಹೌದು ಕಣೋ. ನೀನು ಯಾವಾಗಲೂ ಬೇರೆಯವರಿಗೆ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ತಿರ್ತೀಯ, ಆದರೆ ಈ ವಿಷಯದಲ್ಲಿ ಮಾತ್ರ ನೀನು ಸ್ವಾರ್ಥಿ ಆಗಲೇಬೇಕು. ನಿತ್ಯ ಜೀವನ ನೀರು ಪಾಲಾಗಿದೆ.
ಅದಕ್ಕೆ ನೀನು ಹೊಣೆಗಾರನಲ್ಲ. ಅದನ್ನು ಸರಿ ಮಾಡೋ ಅನಿವಾರ್ಯತೆಯೂ ನಿನಗಿಲ್ಲ. ನೀನೀಗ ಅದನ್ನು ಸರಿಪಡಿಸೋಕೆ ಅಂತ ಮದುವೆಗೆ ಒಪ್ಕೊಂಡ್ರೆ ಪಾಪ ನಿನ್ನ ಪ್ರೀತಿ ಕತೆ ಏನಾಗಬೇಕು? ನಿನ್ನ ಮೇಲೆ ಜೀವ ಇಟ್ಕೊಂಡಿರೋ ನಿಧಿ ಏನು ಮಾಡಬೇಕು? ನಿತ್ಯನ ಉಳಿಸೋಕ್ಕೋಸ್ಕರ ನಿಧಿನ ನನ್ನಲ್ಲಿ ಬಿಟ್ಬಿಡ್ತೀಯಾ? ಇದು ಹೇಗೆ ಸಾಧ್ಯ? ಏನೋ ಮಿಸ್ ಆಗ್ತದೆ. ಅಪ್ಪಂಗೆಲ್ಲ ಗೊತ್ತಿತ್ತಲ್ಲ, ಅವ್ರು ಯಾಕೆ ನನ್ನ ಮದುವೆ ನಿತ್ಯ ಜೊತೆ ಮಾಡಿಸ್ತಾರೆ? ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಹಾಸ್ಪಿಟಲ್ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಹೋಗೋಣ? ಸರಿ, ಮುಗಿಸು, ಆಮೇಲೆ ಹೋಗೋಣ. ದಿನ ನಿಜವಾಗ್ಲೂ ಏನ್ ನಡೀತು? ಬಂಗಾರಿ ಹೇಳ್ತಿರೋದು ನಿಜಾನ? ಇದಕ್ಕೆ ಅಪ್ಪನೇ ಉತ್ತರ ಕೊಡಬೇಕು. ಈಗಲೇ ಸತ್ಯ ಏನಿದೆ ಅಂತ ಅಪ್ಪನ ಹತ್ರನೇ ತಿಳ್ಕೊಳ್ಳೋಣ. ಏನೋ ನೀನು 3 ಹೊತ್ತು ಕೆಲಸ ಅಂತಿರ್ತೀನಿ ನೋಡು. ಈಗ ನಿತ್ಯ ಗರ್ಭಿಣಿ, ಅವಳ ಬಗ್ಗೆನೂ ನೀನು ಸ್ವಲ್ಪ ಗಮನ ಕೊಡಬೇಕು. ಬಂಗಾರಿ, ನೀನು ಹೋಗಿರೋ, ನಾನು ಬರ್ತೀನಿ. ಇಷ್ಟೊತ್ತಲ್ಲಿ ಎಲ್ಗೆ ಹೋಗ್ತಿದ್ಯಾ? ಬೇಗ ಬಾ. ಹಾ, ಆಗ್ಲೇ ಹೇಳಿದ್ನಲ್ಲ ಏನೋ ಕೆಲಸ ಇದೆ ಅಂತ. ನೀನು ಹೋಗಿರೋ, ನಾನು ಬರ್ತೀನಿ. ಏನಿದೆಲ್ಲ? ಕರ್ಣ, ದಾನಶೂರ ಕರ್ಣ, ಎಲ್ಲರಿಗೂ ಸಹಾಯ ಮಾಡುವ ಕರ್ಣ. ನಿನ್ನನ್ನು ಹೆತ್ತ ಆ ಕುಂತಿ ಯಾರೋ ಏನೋ, ಆದರೆ ನಿನ್ನನ್ನು ಸಾಕೋ ಅತಿರಥನಾಗೋ ಕರ್ಮ ನಂದು. ತೊಟ್ಟೆಲಿ ಬಿದ್ದವನೇ ನಾನು ನಿನ್ನನ್ನು ಸುಮ್ಮನೆ ಬಿಡ್ತೀನ? ಕರ್ಮ ಅಂಟ್ಕೊಂಡ ಮೇಲೆ ತೊಳ್ಕೊಳ್ಳದೆ ಇದ್ರೆ ಆಗುತ್ತಾ?